2 ಗ್ಲಾಸ್ ಗೋಧಿ ಹಿಟ್ಟು 1 ಗ್ಲಾಸ್ ಅಕ್ಕಿ ಹಿಟ್ಟಲ್ಲಿ ಈ ರೀತಿ ಗರಿಗರಿಯಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡಬಹುದಾದಂತಹ ದೋಸೆಯನ್ನು ಇವತ್ತು ನೋಡೋಣ. ಇದೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಐಟಮ್, ಬೇಗ ಮಾಡ್ಬೋದು. ಇದಕ್ಕೆ ನಾನೀಗ 2 ಗ್ಲಾಸ್ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದರ ಟೇಸ್ಟ್ ಹೇಗಿರುತ್ತೆ ಅಂದರೆ ಜಸ್ಟ್ ಲೈಕ್ ರವೆ ದೋಸೆ ಥರನೇ ಇರುತ್ತೆ. ಸೊ ಈಗ 1 ಗ್ಲಾಸ್ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಈಗ ನಾನಿಲ್ಲಿ 5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಮತ್ತೆ 1 ಗ್ಲಾಸ್ ನೀರನ್ನು ನಾನು ಆನಂತರ ಸೇರಿಸ್ತೀನಿ. ಈಗ ಫಸ್ಟು ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು ಚೂರು ಗಂಟಾಗ್ದಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇನ್ನೂ ಸ್ವಲ್ಪ ನನಗೆ ಈ ಒಂದು ಬ್ಯಾಟರ್ ಗಟ್ಟಿ ಇತ್ತು ಅನಿಸ್ತು, ಅದಕ್ಕೆ ನಾನು ಇನ್ನೊಂದು ಗ್ಲಾಸ್ ನೀರು ಹಾಕಿದ್ದೀನಿ. ಟೋಟಲಿ 6 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಸಾಲ್ಟ್ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಸೇಮ್ ರವೆ ದೋಸೆಗೆ ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವಿ ಅದೇ ರೀತಿ ಇರಬೇಕು ಬ್ಯಾಟರ್. ಈಗ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ, ಈ ರೀತಿ ಇರಬೇಕು. ಸ್ವಲ್ಪ ಹೊತ್ತು ನೆನೆ ಹಾಕಬೇಕು, ಆ ಥರ ಏನೂ ಪ್ರೊಸೀಜರ್ ಇಲ್ಲ, ಡೈರೆಕ್ಟಾಗಿ ಮಾಡೋಂಥದ್ದೇನೆ. ಈಗ ದೋಸೆ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಬಿಸಿಯಾದ ನಂತರ ಎಣ್ಣೆ ಹಾಕಿ ದೋಸೆ ಮಾಡ್ತೀವಲ್ಲ ಅದೇ ರೀತಿ ಬ್ಯಾಟರ್ನ ನಾವು ಹಾಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗಿದೆ. ಈಗ ಈ ರೀತಿ ಮಾಡ್ಕೊಳ್ಳಿ. ದೋಸೆ ಹಾಕೋಕ್ಕಿಂತ ಮುಂಚೆ ಒಂದು ಮಿಕ್ಸ್ ಕೊಡಿ, ಇಲ್ಲಾಂದರೆ ಕೆಳಗಡೆನೇ ಎಲ್ಲ ಬ್ಯಾಟರ್ ಇರುತ್ತೆ, ಮೇಲ್ಗಡೆ ನೀರಾಗಿರುತ್ತೆ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದನ್ನು ಹಾಕಿ. ದೋಸೆ ಬೇಯಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕಿದ ನಂತರ ಇದು ಚೆನ್ನಾಗಿ ಬೇಯಬೇಕು. ಸೈಡ್ಸಲ್ಲೆಲ್ಲ ಗೋಲ್ಡನ್ ಕಲರ್ ಬಂದ ನಂತರನೇ ಇದನ್ನು ನಾವು ಮಡಚಿ ಅದನ್ನು ಸರ್ವ್ ಮಾಡಬೇಕು. ಇದು ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಸೊ ಮತ್ತು ಗರಿಯಾಗೂ ಇದೆ, ಮತ್ತು ಒಂದು ಸೈಡ್ ಬೆಂದರೆ ಸಾಕು. ತುಂಬ ರುಚಿಯಾದ ಗರಿಯಾದ ಗೋಧಿ ಮತ್ತು ಅಕ್ಕಿಯಿಂದ ಮಾಡಿದ ದೋಸೆ ರೆಡಿಯಾಗಿದೆ. ಇದೇ ರೀತಿ ಮತ್ತೊಂದು ಹಾಕಬೇಕಾದ್ರೂ ಸರಿನೇ, ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಆ ನಂತರ ಸೇಮ್ ರವೆ ದೋಸೆಗೆ ನಾವು ಯಾವ ರೀತಿ ಹಾಕ್ತೀವಿ ಅದೇ ರೀತಿಯಲ್ಲಿ ಈ ರೀತಿ ಹಾಕಬೇಕು. ಹೈ ಫ್ಲೇಮಲ್ಲೇ ಇಟ್ಟು ಈ ದೋಸೆಯನ್ನು ಬೇಯಿಸಬೇಕು. ಇದಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಇದ್ರ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಬಿಸಿ ಬಿಸಿ ಇರಬೇಕಾದ್ರೇ ಸರ್ವ್ ಮಾಡಬೇಕು, ಆಗ ಗರಿಯಾಗಿರುತ್ತೆ. ಸೊ ನೋಡಿ, ಮತ್ತೆ ಇದು ರೆಡಿ ಇದೆ. ಇದನ್ನು ತಿರುವು ಹಾಕೋದಷ್ಟೇ. ಒಂದು ಸೈಡ್ ಮಾತ್ರ ಅದನ್ನು ಬೇಯಿಸ್ಕೋಬೇಕು, ಮತ್ತೊಂದು ಸೈಡ್ ಈ ರೀತಿ ಮಡಚಿ ಸರ್ವ್ ಮಾಡಬೇಕು. ನಮ್ಮ ರುಚಿಯಾದ ಗರಿಯಾದ ರವೆ ದೋಸೆ ಸಿದ್ಧ. ಇದನ್ನು ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಈ ವಿಡಿಯೋನ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.